ಮಂಡ್ಯ ನಗರದ ಬಂದೀಕೋಡ ಬಡಾವಣೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರೂರವರ 60ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂ.ಎಸ್. ಚಿದಂಬರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರದ ಆಧುನಿಕ ಭಾರತದ ಶಿಲ್ಪಿ, ವೈಜ್ಞಾನಿಕ, ಆರ್ಥಿಕ, ಕೈಗಾರಿಕಾ ಮತ್ತು ಇತರ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಮುಂದಕ್ಕೆ ಕೊಂಡೊಯ್ದ ಪ್ರಜಾಪ್ರಭುತ್ವದ ಸಮರ್ಪಿತ ಪ್ರಧಾನಮಂತ್ರಿ ನೆಹರು ಅವರಾಗಿದ್ದಾರೆ ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸೇವಾದಳದ ಅಧ್ಯಕ್ಷ ಕೃಷ್ಣೇಗೌಡ, ಮಹಿಳಾ ಮುಖಂಡರಾದ ತಗ್ಗಳ್ಳಿ ಯಶೋಧ, ಎಸ್ಸಿ/ಎಸ್ಟಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್, ಕಾಂಗ್ರೆಸ್ ಮುಖಂಡರಾದ ಮಲ್ಲೇನಹಳ್ಳಿ ಪ್ರಕಾಶ್, ಜಯರಾಮ್, ನಾಗರಾಜು, ದ್ಯಾಪ್ಚಂದ್ರ, ಶಂಕರಲಿಂಗೇಗೌಡ, ನಾಗೇಶ್, ರಾಜು, ಕಾರ್ಮಿಕ ವಿಭಾಗದ ಅಧ್ಯಕ್ಷ ರಾಮಕೃಷ್ಣ, ರಮೇಶ್ ಸೇರಿದಂತೆ ಹಲವರಿದ್ದರು. ಇಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಡೀ ದೇಶದ ಜನಕ್ಕೆ ಗೊತ್ತು, ಈ ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಜವಾಹರಲಾಲ್ ನೆಹರು ಅವರ ಕೊಡುಗೆ ಅಪಾರ. ಅವರು ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಹಾಗೆ ಹಲವಾರು ಹೋರಾಟಗಳ ಜೊತೆಯಲ್ಲಿ ಒಂದುಗೂಡಿ ಇವತ್ತು ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ಹಾಗೆ ಪ್ರಧಾನಮಂತ್ರಿಗಳಾಗಿ ಭಾಳ ವರ್ಷಗಳ ದೀರ್ಘಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಅಭಿವೃದ್ಧಿಗೋಸ್ಕರ ದುಡಿದಂಥವ್ರು. ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಅವರು ನಮ್ಮ ದೇಶನ ಆಡಳಿತ ಮಾಡ್ತಾಯಿದ್ರು. ದೇಶನ ಆಡಳಿತ ಮಾಡಿ ದಿವಾಳಿ ಮಾಡಿ ಹೊರಟೋಗಿದ್ರು ಬ್ರಿಟಿಷ್ ಅವರು. ಆ ದಿವಾಳಿ ಆದಂಥ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಒಂದು ಗಟ್ಟಿ ಅಡಿಪಾಯನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ದೇಶದ ಮಟ್ಟದಲ್ಲೂ ಅಡಿಪಾಯ ಆಗೋಕ್ಕೆ ಭಾಳ ಶ್ರಮವಹಿಸಿದರು. ಹಾಗಾಗಿ ಇವತ್ತು ದೇಶ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದೆ. ಇಷ್ಟು ದೊಡ್ಡ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ಅದಕ್ಕೆ ಜವಾಹರಲಾಲ್ ನೆಹರು ಅವರ ಕೊಡುಗೆ ಅಪಾರ ಇದೆ. ಹಾಗಾಗಿ ಇವತ್ತು ನಾವು ಅವ್ರನ್ನೆಲ್ಲರೂ ಕೂಡ ಎಲ್ಲರೂ ಇಡೀ ದೇಶದ ಜನ ನೆನಿಬೇಕು ಅವರನ್ನು. ಆಮೇಲೆ ಅವ್ರು ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೊಮ್ಮೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜವಾಹರಲಾಲ್ ನೆಹರು ಅವರ ಜಯಂತಿ, ಅವರ ಪುಣ್ಯಸ್ಮರಣೆಯನ್ನು ನಾವೆಲ್ಲ ನೆನೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದೇಶದ ಮೊದಲ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಆದಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನಾಚರಣೆ ಹಾಗೂ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಈ ದಿವಸ ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಬಂಧುಗಳು, ಸೇವಾದಳದ ಕಾರ್ಯಕರ್ತರೆಲ್ಲ ಆಗಮಿಸಿ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಅದರಿಂದ ಎಲ್ಲ ಬಂದಿರತಕ್ಕಂಥವ್ರಿಗೆ ನನ್ನ ಸೇವಾದಳ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸೇವಾದಳ.